ಆವೇಶದಲ್ಲಿ ತಿಳಿಯದೆ ನನ್ನ ತಮ್ಮನ ಕೆನ್ನೆಗೆ ಹಿಡಿದು ಬಿಟ್ಟೆ. ಆದರೆ ನನ್ನ ತಮ್ಮ ವೀರ ಕೆಟ್ಟವನಲ್ಲ. ಜೈಲಿನಿಂದ ನಿರಪರಾಧಿಗೆ ಬಂದುಬಿಟ್ಟ ಶ್ರೀ ಬಿಸಿಲ ಸಿದ್ದೇಶ್ವರನ ದಯದಿಂದ. ಜ್ಯೋತಿ, ಜ್ಯೋತಿ, ಒಳಗಡೆ ಏನು ಮಾಡುತ್ತಿರುವೆ? ಬೇಗನೆ ಒಂದು ಕಪ್ ಟೀ ತೆಗೆದುಕೊಂಡು ಬಾರೆ. ನಮ್ಮನೆ ಎಲ್ಲ ಕುಂಟಾಡ್ತೈತೆ ತಗೊಳ್ರಿ. ಚೆನ್ನಾಗಿದೇನ್ರಿ ಜ್ಯೋತಿ? ನೀನು ಮಾಡಿರುವ ಟೀ ಟೀ ತರ ಅಲ್ಲ, ಮತ್ತೆ ಯಾವ ತರ ಇದೆ? ಅಮೃತ ಅಮೃತ ಕುಡಿದ ಹಾಗಿದೆ. ಆಯ್ತ್ರಿ ನೋಡ್ರಿ, ಇನ್ನು ಮುಂದೆ ತಮಾಷೆ ಸಾಕು. ವೀರ ಮದುವೆ ವಯಸ್ಸಿ ಬಂದಿದ್ದಾನೆ. ಆದಷ್ಟು ಬೇಗ ಒಂದು ಒಳ್ಳೆ ಕನ್ಯೆ ನೋಡಿ ಮದುವೆ ಮಾಡಿದ್ರೆ ನಮ್ಮ ಜವಾಬ್ದಾರಿನೂ ಕಮ್ಮಿ ಆಗುತ್ತೆ. ಏನಂತೀರಾ? ಬೇಗ ಮದುವೆ ಮಾಡೋಣ? ಆಯ್ತು ಜ್ಯೋತಿ, ಮದುವೆ ಮಾಡೇ ಬಿಡೋಣ. ಅವನಿಗೆ ಹೆಣ್ಣು ನೋಡಕ್ ಹೋಗೋಣ. ಹಾಗಾದ್ರೆ ಇವತ್ತೇ ಕನ್ಯೆ ನೋಡಕ್ ಹೋಗ್ಬಿಡೋಣ? ಇಲ್ಲ ಜ್ಯೋತಿ, ಇವತ್ತೇ ಹೋಗಲೇಬೇಕು ಅವನಿಗೆ ಹೆಣ್ಣು ನೋಡಕ್ಕ. ಹೋಗುವುದಕ್ಕಿಂತ ಮುಂಚೆ ನನಗೇನಾದ್ರೂ ಒಂದು ಗೊತ್ತಿದೆಯಾ ಇವತ್ತು ವಿಷಯ? ಅಲ್ರಿ, ಇವತ್ತು ಈ ವಿಷಯ ನಿನಗೆ ಗೊತ್ತಿದೆಯಾ? ಏನ್ರಿ? ಇವತ್ತು ನನ್ನ ನಿನ್ನ ಮದುವೆಯಾಗಿ 2 ವರ್ಷವಾಯ್ತು. ಅದಕ್ಕಾದ್ರೆ ಆ ದಿವಸ ಏನಾದ್ರೂ ನೆನಪಿದೆಯಾ ತಾನೆ? 2 ವರ್ಷ ಹತ್ರ ನನಗೆ ನೆನಪೇ ಇಲ್ಲ ನೋಡ್ರಿ. ಸದಾ ಈ ನಿಮ್ಮ ಮುದ್ದು ಮುಖ ನೋಡುತ್ತಾ ಮೈ ಮರ್ತೇ ಬಿಟ್ಟಿದ್ರೆ ಏನ್ ಕೆಲಸ ಇದೆ ನನ್ಗೆ? ಮರ್ತೇ ಬಿಟ್ಟೆ. ಆಯ್ತು ಜ್ಯೋತಿ, ಅದೇ ಸಂತೋಷದ ವಿಷಯದಲ್ಲಿ ಸ್ವಲ್ಪ ಖುಷಿ ಪಡಿಸ್ಬೇಕಲ್ವಾ? ಒಂದು ಸ್ವಲ್ಪ ಖುಷಿ ಪಡಿಸ್ಲಾ? ಇಷ್ಟು ಬೇಡ? ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ. संक्रांति संघ संक्रांति ಹೇಳುವರು ಕೇಳುವರು ಯಾರಿದ್ದಾರೋ ಅಥವಾ ಇಲ್ಲವೋ? ಎಷ್ಟೊತ್ತಿಗೆ ಮನೆಗೆ ಬರುವುದು? ಹೇಳೋರು ಕೇಳೋರು ಯಾರಾದ್ರೂ ಇದ್ದಾರಾ ನಿನಗೆ? ಅದು ಅದು ನೀನು? ಹೌದು. ಇವಳ್ಯಾರು?
ಜ್ಯೋತಿ. ಆ ಇವಳು ಅಂದ್ರೆ ಯಾರ್ಲೇ ವೀರಾವಳು? ಇವಳ ಕೊರಳಲ್ಲಿ ತಾಳೆ ಬೇರೆ ಕಾಣುತ್ತದೆ. ಯಾರು ಇವಳು? ಅಣ್ಣ ಅದು ಅದು ಬಗ್ಗೆ ಮಾವ, ನಾನು ನಿಮ್ಮ ತಮ್ಮನ ಹೆಂಡತಿ. ಇವಳು ನಿಮ್ಮ ತಮ್ಮನ ಹೆಂಡತಿ ಅಂತೆ. ತುಂಬಾ ಚೆನ್ನಾಗಿದ್ದಾಳೆ. ಏ ಜ್ಯೋತಿ, ಬರೀ ನೋಡುವುದಕ್ಕೆ ಸುಂದರವಾಗಿದ್ದರೆ ಸಾಲದು, ಅದಕ್ಕೆ ತಕ್ಕಂತೆ ರೀತಿ ನಡತೆ ಗುಣದಲ್ಲಾದ್ರೂ ಒಳ್ಳೆಯವಳಾಗಿರ್ಬೇಕು. ತಿಳಿತಾ? ನೋಡಿದ್ರೆ ಗೊತ್ತಾಗೋದಿಲ್ವೇನ್ರಿ? ಗುಣದಲ್ಲಿ ಗೌರಿ ಇದ್ದ ಹಾಗೆ ಇದ್ದಾಳೆ. ಇನ್ನು ಏನೇನ್ ಬೇಕು? ಭಾಗ್ಯ, ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಭಾಗ್ಯ ಅಂತ. ನಿನ್ನ ಹೆಸರು ಭಾಗ್ಯ ಅಂತ? ಇವನನ್ನು ಮದುವೆ ಆಗಲು ಕಾರಣ? ಅವನನ್ನ ಮೆಚ್ಚಿದೆ, ಅದಕ್ಕೆ ಮದುವೆ ಆದೆ. ಒಬ್ಬರನ್ನೊಬ್ಬರು ಮೆಚ್ಚಿದಾಕ್ಷಣ ಅವರಿಬ್ರು ಇಷ್ಟಪಟ್ಟಿದ್ದಾರೆ ಅಂದಾಗ ಮದುವೆ ಆದ್ರಲ್ಲಿ ತಪ್ಪೇನಿದೆ ಹೇಳಿ? ಇನ್ನು ಒಪ್ಕೊಂಡ್ ಬಿಡ್ರಿ. ಏ ಜ್ಯೋತಿ, ನೀನು ಸ್ವಲ್ಪ ಸುಮ್ಮನೆ ಇರೋ. ನೀನು ಹೆಚ್ಚಿಗೆ ಮಾತನಾಡಿದ್ರೆ ನೀನು ಹೊರಡಬೇಕಾಗುತ್ತದೆ ಅವರೊಂದಿಗೆ. ಅಯ್ಯೋ ಅಕ್ಕ, ಮಾವ, ನನಗೋಸ್ಕರ ನೀವಿಬ್ರು ಜಗಳ ಆಡ್ಬೇಡಿ. ನಾನೇ ಇಲ್ಲಿಂದ ಹೋಗ್ತೇನೆ. ಮಾವ, ನನಗೆ ಆಶೀರ್ವಾದ. ಮುಟ್ಟದಿರೋ ನನ್ನ ಹೇಸಿ ಕೈಗಳಿಂದ ನನ್ನ ಪವಿತ್ರವಾದ ಪಾದವನ್ನು. ಅಕ್ಕ, ನನಗೆ ನೀವಾದ್ರೂ ಆಶೀರ್ವಾದ. ನನ್ನ ಅನುಮತಿ ಇಲ್ಲದೆ ಮನೆಯಲ್ಲಿ ಯಾರು ಕಾಲ್ ಬೀಳ್ಕೊಡ್ದು. ಅದೇನೇ ಇದ್ರು ಮನೆಯ ಬಿಟ್ಟು ಹೊರಗೆ ಅಷ್ಟೇ. ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ನಮ್ಮವ್ರನ್ನ ನಮ್ಮ ಜೊತೆ ಕಳಿಸ್ಕೊಡ್ತೀರಾ? ಕೊನೆಯದಾಗಿ ಹೇಳ್ತಾ ಇದ್ದೀನಿ. ಇಲ್ಲ, ಬೇಕಾದ್ರೆ ಅವನಿಗೆ ಒಂದು ಒಳ್ಳೆ ಬೇರೆ ಹುಡುಗನ ತಂದು ನಾನು ಮದುವೆ ಮಾಡಿಬಿಡ್ತೇನೆ. ನಿನ್ನಂತವಳಿಗೆ ಬಿಟ್ಟುಕೊಳ್ಳಲು ನಾನು ಮೂರ್ಖನಲ್ಲ. ಇದೇನು ಮಾತಾಡ್ತಿದ್ದೀರಿ ನೀವು? ಅವರು ಇಷ್ಟಪಟ್ಟು ಮದುವೆ ಆಗಿದ್ದಾರೆ ಅಂದ್ಮೇಲೆ ಅವರನ್ನ ಮನೆಯಿಂದ ಹೊರಗೆ ಹೋಗು ಅಂತ ಹೇಳ್ತಿದ್ರಲ್ಲ, ಇದಕ್ಕೆ ನಿಮ್ಮ ಮನಸ್ಸಾದ್ರೂ ಹೇಗ್ ಬಂತು? ನೋಡಿ, ಇನ್ನು ಮುಂದೆ ನೀವು ಯಾವ ಹೆಣ್ಣನ್ನು ನೋಡಿದ್ರು ಇಷ್ಟಪಟ್ರು, ನಾನು ಮಾತ್ರ ಆ ಹೆಣ್ಣನ್ನ ಇಷ್ಟಪಡೋದಿಲ್ಲ ನೋಡಿ. ಮತ್ತೆ ಕಣ್ಬಿರಿ, ನಾನು ಇಷ್ಟಪಟ್ಟದ್ದನ್ನು ನೀನು ಇಷ್ಟಪಡುವುದಲ್ವೇ? ಹಾಗಾದ್ರೆ ನಿನಗೊಂದು ಕತ್ತಿ ಕಾಣಿಸೇ ಬಿಡ್ತೇನೆ. ಯಾರು ಇವಳು? ಹಾಗಾದ್ರೆ ನೀನು ಇಷ್ಟಪಟ್ಟಲ್ವೇ? ನೋಡಿ, ನನಗೋಸ್ಕರ ನೀವಿಬ್ರು ಜಗಳ ಆಡ್ಬೇಡಿ. ನಾನೇ ಹೋಗ್ತೀನಿ ಮನೆ. ಭಾಗ್ಯ, ನಾನು ಇಷ್ಟಪಟ್ಟಿದ್ದೇನೆ. ನೀವು ದೊಡ್ಡ ಮನಸ್ಸು ಮಾಡಿ ಇಷ್ಟಪಡ್ರಿ. ನೀವು ಇಷ್ಟಪಟ್ಟಿದ್ದೀರಾ? ಜ್ಯೋತಿ, ಈ ಭಾಗ್ಯಳ ಗುಣ, ನಡತೆ, ರೀತಿಯನ್ನು ನೀನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ನಾನು ರೀತಿ ವರ್ತಿಸಿದೆ. ಮೊದಲು ಒಳಗಡೆ ಹೋಗುವ ಸೇರಿ ಲೆಕ್ಕೆಯನ್ನು ತಂದು ಬಾಗಿಲ ಹೊಸ್ತದ ಮೇಲೂ ನವ ದಂಪತಿಗಳಿಗೆ ಮನೆಗೆ ಬಂದಿದ್ದಾರೆ. ಹೌದು, ನಾನು ತುಂಬಾ ನಿನ್ನ ತಿಳಿದುಕೊಳ್ಳುವ ಸಲುವಾಗಿ ನಾನು ಈ ರೀತಿ ವರ್ತಿಸಿದಷ್ಟೇ. ಈ ವಿಷಯ ಕೇಳಿ ತುಂಬಾನೇ ಸಂತೋಷ ಆಯ್ತು. ಏನವಾ ಮತ್ತೆ ಹಾಳು ಮಾಡ್ಬೇಡ, ಸುಮ್ಮನೆ ಒಪ್ಕೊಂಡ್ಬಿಡು. ಒಪ್ಕೊಂಡಿದ್ದೀನಿ, ಅವರೇ ಒಪ್ಕೋತಿಲ್ಲ. ಅವ್ರು ಜ್ಯೋತಿ, ನೀನು ಒಳಗಡೆ ಹೋಗಿ ಸೇರಿ ಲೆಕ್ಕೆಯನ್ನು ತಂದು ಬಾಗಿಲ ಹೊಸ್ತದ ಮೇಲಿಡು. ಮೆಚ್ಚಿದೆ ಭಾಗ್ಯ ನಿನ್ನ ಹಿರಿಯ ಗುಣಕ್ಕೆ. ನೀನು ನನ್ನ ತಮ್ಮನ ಹೆಂಡತಿಯಾಗಿ ಬಂದಿದ್ದಕ್ಕೂ ಮಾವ, ಅಂತೂ ನಮ್ಮಿಬ್ಬರು ಪ್ರೀತಿ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತು ಅಂದಂಗಾಯ್ತು. ಹೌದಮ್ಮ, ನನಗೆ ಮೊದಲೇ ಗೊತ್ತಿತ್ತು. ನಿಮ್ಮಿಬ್ಬರ ಪ್ರೀತಿಯ ವಿಷಯ ನನಗೆ ಮೊದಲೇ ಚೆನ್ನಾಗಿ ಗೊತ್ತಿತ್ತು. ಏನಂತ ಹೇಳಿದ್ರಿ? ಈ ವಿಚಾರ ನಿಮಗೂ ಗೊತ್ತಿತ್ತ? ಹಾಗಾದ್ರೆ ನನ್ನ ಮುಂದೆ ಯಾಕೆ ಹೇಳಿಲ್ಲ? ಈ ಜ್ಯೋತಿ, ನೀನು ಸ್ವಲ್ಪ ಸುಮ್ಮನಿರೆ. ನಿನ್ನ ಬಾಯಿ ಬೊಂಬಾಯಿ ಅಂತ ನನಗೆ ಮೊದಲೇ ಚೆನ್ನಾಗಿತ್ತು. ಒಬ್ಬ ಧನಿಕ ಧನರಾಜನ ತಂಗಿ ಆದರೂ ಕೂಡ ಧನಿಕ ಧನರಾಜನ ತಂಗಿ
ನನ್ನ ತಮ್ಮನನ್ನು ಪ್ರೀತಿಸುತ್ತಿದ್ದಾಳೆಂದು ನಿನಗಾಗಲೇ ಹಾಗೂ ಇನ್ನೊಬ್ಬರಿಗಾಗಲೇ ಗೊತ್ತಾಗಿದ್ದರೆ ಗುಟ್ಟಾಗಿರಬೇಕಾಗಿದ್ದ ಇವರಿಬ್ಬರ ಪ್ರೀತಿ ರಟ್ಟಾಗಿ ಬಿಡ್ತಿತ್ತು. ಆಗ ಸಂಪ್ರದಾಯಸ್ಥವಾಗಿ ಬಂದ ನಮ್ಮ ಮನೆತನಕ್ಕೆ ಮರ್ಯಾದೆ ಹೋಗ್ತಾ ಇತ್ತು. ಈಗೇನು ಅವರು ಪ್ರೀತಿಸಿದ್ರು ಕೂಡ ಮದುವೆಯಾಗಿ ಅವಳ ಕೊರಳಿಗೆ ತಾಳಿ ಕಟ್ಟಿಕೊಂಡು ಬಂದ ನನ್ನ ಮೇಲೆ ಮುಗಿಯಿತು. ಅಲ್ರಿ, ಈ ವಿಚಾರ ನನ್ನ ಮುಂದನಾದ್ರೂ ಹೇಳಿದ್ರೆ ನಾನು ಎಷ್ಟೋ ಸಂತೋಷ ಪಡ್ತಿದ್ನ. ನಾನೇನಾದ್ರೂ ಕಾಲ ಹಾಕ್ತಿದ್ನೇನು? ಈ ಜ್ಯೋತಿ, ನೀನು ಸ್ವಲ್ಪ ಸುಮ್ಮನಿರೆ. ನನ್ನ ಬರೀ ಸುಮ್ಮನೆ ರಸದ ಮಾಡ್ತಾರೆ ಇವ್ರು, ಏನು ಮಾತಾಡೋರು. ಭಾಗ್ಯ, ನೀನು ಧನಿಕ ದಂಡರಾಜನ ತಂಗಿ ಆದ್ರೂ ಕೂಡ ನಿನ್ನ ಹತ್ತಿರ ಎಳ್ಳಷ್ಟು ಸೊಕ್ಕಿಲ್ಲಮ್ಮ. ಪ್ರೀತಿ ಅಂದ್ರೆ ಹೀಗಿರಬೇಕು, ಪ್ರೀತಿ ಅಂದ್ರೆ ಹೀಗಿರಬೇಕು ಜ್ಯೋತಿ. ಈಗ ವರ್ಷ ಸುಖವಾಗಿ ಆದಷ್ಟು ಬೇಗ ಈ ಮನೆಗೆ ಆರ್ತಿಗೊಂದು ಕೀರ್ತಿಗೊಂದು ಎರಡ ಕೊಟ್ಟು ಬಿಡು ಸಾಕು. ನನಗೊಂದ ನನ್ನ ಗಂಡಂಗೊಂದು ಸಾಕು. ಹೇಳ್ದೆ ಕೇಳ್ದೆ ಮದುವೆ. ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿನಲ್ಲಿ ಗೂಡಿನಲ್ಲಿ ಕೈತುತ್ತಿನ ಆಟವೇ ಅತಿ ಖುಷಿ ಆಗೋಯ್ತು. ಜಾಸ್ತಿ ಖುಷಿ ಆಯ್ತು. ಅವನು ಹುಳ ಅಂತಾನ. ಏನು ಬಾಯ್ ಬಿಟ್ಟರ ಹೇಳು. ಇಲ್ಲ ದೂರ ಐತಿ, ಇನ್ನು ಮುಹೂರ್ತ ನೋಡ್ಬೇಕಾಯ್ತು. ಕರೆಕ್ಟ್ 6 ಗಂಟೆ ಮುಹೂರ್ತ ಐತಂತ. ಆಯ್ತಾ? ಮೂಕ ಸಂಭಾಷಣೆ. ನಾನೇನ್ ಮಾತಾಡ್ತಿಲ್ಲ, ಮೂವಿ ಆಗ್ಬಿಟ್ಟೆ.
ಮದುವೆ ಖುಷಿ ಆದ್ಮೇಲೆ ಸಂ- ನಿನಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತು ಮಗ. ಖುಷಿ ಸಂತೋಷದಲ್ಲಿ ಮಾತೇ ಹೌದು. ಮಾವ ನನ್ ಗೊತ್ತೇನು ಏ ಊಟ ಗೀಟ ಮಾಡ್ತಿರೋ ಅಥವಾ ಇಲ್ವೋ ಬರೀ ಇದೇ ಮಾತನಾಡ್ತಾ ಹಾಡ್ತಾ ಇರ್ತಿರೋ ಅಕ್ಕ ಏನ್ ಅಡಿಗೆ ಮಾಡ್ಲಿ ಹೇಳಿ ನಾನೇ ಹೋಗೋದಿಲ್ಲ ಅತ್ತಿಗೆ ಪ್ಲೀಸ್ ಅಡಿಗೆ ಮಾಡಿದ್ರೆ ನೀನೇ ಚೆನ್ನಾಗ್ ಮಾಡಲ್ಲ ಬೇಡ ಬೇಕಾದ್ರೆ ಬಟ್ಟೆ ರೀ ನೀವ್ಯಾವಾದ್ರೂ ತಿಂದಿದ್ರಿ ನನ್ ಕೈ ಅಡಿಗೆ ಅಡಿಗೆ ಮಾಡಕ್ ಬರ್ಲಿಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಮದುವೆ ಆಗ್ಬೇಕಾಗಿತ್ತು ಯಾಕೆ ನೀನ್ ಹೆಂಡತಿ ಅಡಿಗೆ ಮಾಡಿದ್ರೆ ಸ್ವರ್ಗ ಬಿಡ್ತಾಳಂತೇನು ಇಲ್ಲ ಇಲ್ಲ ಇವತ್ತು ಭಾಗ್ಯನ ಅಡಿಗೆ ಮಾಡಬೇಕು. ಅವಳ ಕೈಯಲ್ಲಿರೋ ರುಚಿ ಇದೇ ಬೇರೆ ಇರ್ತದೆ. ಅದೆಲ್ಲ ಆಗೋದಿಲ್ಲ. ಈಗಾಗ್ಲೇ ಅಡಿಗೆ ರೆಡಿ ಮಾಡಿದೀನಿ, ಸುಮ್ನೆ ಊಟ ಮಾಡ್ಬೇಕು ಅಷ್ಟೇ. ಮತ್ತೆ ಅಡಿಗೆ ರೆಡಿ ಆಗ್ತಿಗೆ ನಾಳೆ ಮಿಷನ್ ಹಾಕ್ಸ್ಬೇಕು ನೋಡ ನೋಡಪ್ಪ, ನಿಮ್ಮಿಬ್ರ ಮಾತು ಕಟ್ಕೊಂಡು ನನ್ನ ಗಂಡಂಗೆ ತುಂಬಾ ನಾಚಿಕೆ ಬಂತು. ನೀವು ಊಟ ಮಾಡಿದ್ರೆ ಮಾಡ್ರಿ, ಬಿಟ್ರಿ ಬಿಡ್ರಿ. ನಾನು ನನ್ನ ಗಂಡ ಊಟ ಮಾಡಿ ಮಕ್ಕೋತೀವಿ. ಅಕ್ಕ ನೀನು ಕೆಲಸ ನಾನು ಬರ್ತೀನಿ.